ಕುರುಕ್ಷೇತ್ರದ ಧರ್ಮ ಯುದ್ಧದಲ್ಲಿ ನಿನ್ನಂತಹ ವೀರಯೋಧನಿಗೆ ತ್ರಿಕಾಲದಲ್ಲಿಯೂ ಅಪಜಯವಿಲ್ಲ ಕುಮಾರ. ತಾಯಿ, ನಿನ್ನ ಆಶೀರ್ವಾದವು ಸರ್ವದಾ ನನ್ನನ್ನು ರಕ್ಷಿಸಲಿ ತಾಯಿ. ನನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡು. ಅಭಿಮನ್ಯು ಕುಮಾರ, ನೀನು ದ್ರೋಣನ ಚಕ್ರವನ್ನು ಭೇದಿಸುವಾಗಿ ಪಾಂಡವ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದಂತೆ ಅದು ನಿಜವೇ ಕಂದ? ಹೌದು ತಾಯಿ. ಇಂದು ನಾನು ಸುಭದ್ರೆಯು ವೀರ ಮಾತೆ ಎಂಬುದನ್ನು ಜಗತ್ತಿಗೆ ತಿಳಿಸುವೆನು. ಇಂದಿನ ನನ್ನ ಅಸಮ ಸಾಹಸದಿಂದ ಆಚಾರ್ಯ ದ್ರೋಣನು ಸ್ತಂಭಿತನಾಗುವನು. ನನ್ನನ್ನು ಅರಸು ತಾಯಿ. ಜಯಶಾಲ ಪುತ್ರ, ನಿನ್ನ ತಾಯಿಯ ಪ್ರೇಮವು, ತಂದೆಯ ಶೌರ್ಯವು, ಶ್ರೀಕೃಷ್ಣನ ಮಹಿಮೆಯು, ಪಾಂಡವರ ಆಶೀರ್ವಾದವು, ಉತ್ತರ ಸೌಭಾಗ್ಯವು ನಿನ್ನನ್ನು ಎಡೆಬಿಡದೆ ರಕ್ಷಿಸಲಿ. ತಾಯಿ, ಅನುಗ್ರಹಿತನಾದೆನು. ನಿನ್ನ ಆಶೀರ್ವಾದದ ಮಹಿಮೆಯಿಂದ ದ್ರೋಣರ ಚಕ್ರವ್ಯೂಹವನ್ನು ಆಟದ ಮಣ್ಣಿನ ಕೋಟೆ ಉತ್ತರ ನಗುತ್ತಾ ನನ್ನನ್ನು ಬೀಳ್ಕೊಡು. ತಾಯಿ, ನೋವೇನೆಂಬುದನ್ನು ತಿಳಿಯದ ಈ ನನ್ನ ಮುದ್ದು ಮಲ್ಲಿಗೆಯನ್ನು ನಿನ್ನ
ಕೈಯಲ್ಲಿಡುವೆನು. ಈ ದಿನ ಯುದ್ಧದಲ್ಲಿ ದುರ್ಬಲ ಸಂದೇಹದಿಂದ ಅದು ನನ್ನನ್ನು ಸುಡದಿರಲಿ. ಇಂದಿನ ಮಹೋತ್ಸವ ಸಾಹಸದಲ್ಲಿ ನಾನೊಂದು ವೇಳೆ ಅಬದ್ರು ನುಡಿಬೇಡ ಕುಮಾರ. ವೀರ ಕ್ಷತ್ರಿಯನಿಗೆ ರಣಭೂಮಿಯು ತಾಯಿ ಮನೆಯಂತೆ, ಶಸ್ತ್ರಾಸ್ತ್ರಗಳು ಒಡಹುಟ್ಟಿದ ಬಂಧುಗಳಂತೆ, ಕೀರ್ತಿಯು ನೆಚ್ಚಿನ ನೆಂಟಂತೆ. ಸಾವು ಬದುಕುಗಳ ಬಾಳತೆಗೋಲಿಂದ ಅವನು ಜೀವನವನ್ನು ಪ್ರತಿನಿತ್ಯವೂ ಅಳಿವನು. ಅಂಜಿ ನಿರಾಶನಾಗುವುದಿಲ್ಲ. ಹೋಗ್ ಪುತ್ರ, ಜಯಶಾಲಿಯಾಗಿ ಹಿಂದೆ. ತಾಯಿ, ನಿನ್ನ ಮಡಿಲಲ್ಲೇ ನನಗೆ ಆಶ್ರಯ ಕೊಡು. ಮೃತ್ಯುಂಜಯ ಭೀಷ್ಮನು ಪರಾಜಿತನಾದನು. ಜರಾಜೀರ್ಣನಾದ ದ್ರೋಣನೀಗ ಕೌರವರ ಸೇನಾಧಿಪತಿ. ಈ ರಣಯಜ್ಞದ ಹತ್ಯಾಕಾಂಡವು ಇಂದು ದ್ರೋಣನ ಬೆನ್ನು ಬಿದ್ದಿರುವುದು. ಹಿಂಸೆಯ ಅಧಿಕಾರ ಮುಕುಟದ ಭಾರದಿಂದ ದ್ರೋಣನೆಂದು ತಲೆಬಾಗಿರೋನು. ಏ ಕೃತಾಂತ, ನಿನ್ನ ಪ್ರಾರಂಗದಲ್ಲಿ ನನಗಿಂತ ಪಾತ್ರವನ್ನು ಕೊಟ್ಟೆ ಏಕೆ? ನನ್ನಿಂದ ಅಸ್ತ್ರವಿದ್ಯೆಯನ್ನು ಕಲಿತ ಕುರುಪಾಂಡವರೀಗ ರಣಮತ್ತರಾಗಿ ಒಬ್ಬರನ್ನೊಬ್ಬರು ವಧೆ ಮಾಡುತ್ತಾ ತನ್ನ ಅಂಧಕಾರ ಪ್ರಿಯ ಸಾಂದ್ರತೆಯನ್ನು ಹೆಚ್ಚಿಸುತ್ತಿರೋರು. ಮತ್ತು ನಾನು ನಾಂಗೇಳಿಯಂತೆ ಯುಕ್ತಾಯುಕ್ತ ವಿವೇಚನೆಯನ್ನು ತೊರೆದು ಈ ಭಯಂಕರ ನರಮೇಧ ಯಜ್ಞದಲ್ಲಿ ದೀಕ್ಷಿತನಾಗಿರುವೆನು. ಇದೇನು ಆಚಾರ್ಯ, ಕುರುಕ್ಷೇತ್ರದ ಧರ್ಮ ಯುದ್ಧದಲ್ಲಿ ಇದೇನು ಆಚಾರ್ಯ, ಕುರುಕ್ಷೇತ್ರದ ಧರ್ಮ ಯುದ್ಧದಲ್ಲಿ ಅಧರ್ಮದ ಧೂಮಕೇತು ಉದಯಿಸಿರುವುದು. ನೀನು ದಳಪತಿಯಾಗಿದ್ದು ಹೀಗಾಗುವುದೇ ಗುರುದೇವ? ಏನಾಯ್ತು ಯುಧಿಷ್ಠರ? ನೀನು ರಚಿಸಿದ ಚಕ್ರವ್ಯೂಹವು ಅಭಿಮನ್ಯು ಕುಮಾರನ ಸಾವಿನ ಸಿಡಿಯಾಗಿ ಪರಿಣಮಿಸಿರುವುದು. ನಮ್ಮೆಲ್ಲರ ಅನುರೋಧವನ್ನು ಲಕ್ಷಿಸದೆ ಕುಮಾರನು ವ್ಯೂಹವನ್ನು ಪ್ರವೇಶಿಸಿದನು. ಆಮೇಲೆ ಮಹಾದೇವನ ವರದಿಂದ ಮದೋನ್ಮತ್ತನಾದ ಸೈನ್ಯವನು ವ್ಯೂಹ ಮುಖದಲ್ಲಿ ಕುಳಿತು ನಮ್ಮನ್ನು ಒಳಬೋಗದಂತೆ ಪ್ರತಿಬಂಧಿಸಿರುವನು. ಈಗ ಪ್ರಕ್ಷುಬ್ಧವಾದ ಕೌರವರ ಸೈನ್ಯದ ಮಧ್ಯೆ ಕುಮಾರನು ಏಕಾಂಗಿ. ನಾವ್ಯಾರೂ ಅವನ ಸಹಾಯಕ್ಕೆ ಹೋಗಲಾರದವರಾಗಿರುವೆವು. ಅರ್ಜುನನಲ್ಲಿ ಮಹಾದೇವನ ವರವು ಅವನನ್ನು ಮಾತ್ರ ಪ್ರತಿಬಂಧಿಸಲಾರದು. ಅರ್ಜುನನು ಸಂಸಪ್ತಕರೊಡನೆ ಹೋರಾಡುತ್ತಿರುವನು. ಅವನನ್ನು ಹಿಂದಿರುಗಿಸುವ ಸಂಭವವಿಲ್ಲ. ಗುರುದೇವ, ಇದು ಧರ್ಮಯುದ್ಧವಲ್ಲ. ಇದಕ್ಕೊಂದು ಪ್ರತೀಕಾರವನ್ನು ಚಿಂತಿಸು. ನಾನು ಕೇವಲ ಭೃತ್ಯನು, ಏನೋ ಮಾಡಲಾರದವನಾಗಿರುವೆನು. ಯುಧಿಷ್ಠರ, ಕೌರವರ ಅನ್ನವನ್ನು ತಿಂದು ಈ ದೇಹವನ್ನು ಪೋಷಿಸಿದ್ದೇನೆ. ಆದ್ದರಿಂದ ಅವರ ಆಜ್ಞೆಯನ್ನು ಪಾಲಿಸುವುದು ಈಗ ನನ್ನ ಕರ್ತವ್ಯ. ಈ ಮಾತುಗಳು ಆಚಾರ್ಯ ದ್ರೋಣರ ಬಾಯಿಂದ ಹೊರಟಿದೆ. ಹೌದು ಧರ್ಮರಾಜ. ಇಂದು ಸೇವಾ ಪಾಶದಿಂದ ಕೋಟಿ ಕೋಟಿ ದ್ರೋಣರು ಧರ್ಮದ ಹೆಸರನ್ನೂ ಕೂಡ ಮರೆತಿರುವರು. ಅವರ ಬಾಡಿದ ಕಣ್ಣುಗಳಿಗೆ ಬೀಳುವುದು ತಮ್ಮ ಹಸಿದ ಹೊಟ್ಟೆ, ಒಡೆಯನ ಅಡಿದಾವರೆ. ಇವೆರಡೇ ಎಲ್ಲಿ ಮಾನವನ ಮೆದುಳಿನ ಜ್ಞಾನ ಭಂಡಾರವನ್ನು, ತೋಳುಗಳ ಕಳಿತನದ ಸಿರಿಯನ್ನು ಸಂತೆಯಲ್ಲಿಟ್ಟು ಮಾರವೆಚ್ಚಿಸುವರು, ಅಲ್ಲಿ ಧರ್ಮಕ್ಕೆ ಸಾವಿನೆಲ್ಲಿಯದು. ಧರ್ಮರಾಜ, ಹಾ ಈಶ್ವರ, ನಾನು ಕೇಳುತ್ತಿರುವುದೇನನ್ನು? ಆಚಾರ್ಯ, ನೀನು ನನ್ನ ಶಿಕ್ಷಾ ಗುರುವಾದ ದ್ರೋಣನೇ, ಅಥವಾ ಯಾವುದಾದರೂ ದುಷ್ಟಭೂತ ನಿನ್ನ ಶರೀರವನ್ನು ಆಶ್ರಯಿಸಿರುವುದು? ಸಹಿಸಲಾರನು. ಇದೇನು ಆಚಾರ್ಯ, ಕೈಗ ಸಿಕ್ಕ ಶತ್ರುವನ್ನು ಹಾಗೇ ಬಿಡುವುದೇ? ದುರ್ಯೋಧನ ತರುವಾಯ ಬಹುವಾಗಿ ಯೋಚಿಸಿ ನಿಮ್ಮನ್ನು ಸೇನಾಧ್ಯಕ್ಷನನ್ನಾಗಿ ಮಾಡಿದ್ದು ಇದಕ್ಕಾಗಿಯೋ? ದುರ್ಯೋಧನ, ಅಷ್ಟು ಮಾತ್ರವಲ್ಲ, ಅಭಿಮನ್ಯುವನಂತಹ ಸಾಮಾನ್ಯ ಬಾಲಕನೆದುರು ಕುರು ಸೈನ್ಯವನ್ನು ಧರಿಸಲಾರದೆ ಹೋದಿರಿ. ಪರಾಜಿತರಾಗಿ ಇಲ್ಲಿಗೆ ಓಡಿ ಬಂದಿರಿ. ಇದಕ್ಕಿಂತ ಅಪಮಾನವೇ? ಅಭಿಮನ್ಯನು ಸಾಮಾನ್ಯನೆಂದು ತಿಳಿದಿಯ ದುರ್ಯೋಧನ?
ಅವನ ಗಂಭೀರ ಮುಖಮುದ್ರೆಯನ್ನೊಂದು ಸಾರಿ ದೃಷ್ಟಿಸು. ಆ 18 ವರ್ಷದ ವೀರ ಬಾಲಕನಲ್ಲಿ ಅರ್ಜುನನ ವಿಕ್ರಮ, ಭೀಮನ ಸಾಹಸ, ಯುಧಿಷ್ಠನ ಸ್ಥೈರ್ಯ, ಶ್ರೀಕೃಷ್ಣನ ಮನೋಹರಕ ಮಾಧುರ್ಯವು ಸಮ್ಮಿಳಿತವಾಗಿರುವುದು. ಈ ಮಾತುಗಳನ್ನಾಡಲು ಲಜ್ಜೆ ಇಲ್ಲವೇ? ಅಭಿಮಾನಾಸ್ಪದವಾದ ವಿಷಯದಲ್ಲಿ ಲಜ್ಜೆ ಏಕೆ ಸುಯೋಧನ? ಆ ವೀರ ಬಾಲಕನ ಪರಾಕ್ರಮವನ್ನು ನೋಡಿ ನನ್ನ ಸರ್ವಾಂಗವೂ ಪುಳಕಿತವಾಗುತ್ತಿರುವುದು. ದ್ರೋಣನ ಜೀವಿತದಲ್ಲೇ ಇದು ಅತ್ಯಂತ ಅಭಿಮಾನದ ಸಂವಿಧಾನ. ಜಗತ್ತಿನಲ್ಲಿ ದ್ರೋಣನ ಶಿಷ್ಯರೆಂತವರೆಂದರೆ ಆ ಶಿಷ್ಯನ ಮಗನ ಸಂಗಡ ಸೆಣಸಲು ಸ್ವಯಂ ದ್ರೋಣನು ಅಸಮರ್ಥನು. ನೋಡು ರಾಜ, ಅಭಿಮನ್ಯನ ಪರಾಕ್ರಮದ ಅಘಾತದಿಂದ ಕುರು ಸೈನ್ಯವೆಲ್ಲವೂ ತಲ್ಲಣಗೊಂಡಿರುವುದು. ಅದೋ ಕೃತವರ್ಮನು ಜರ್ಜರಿತನಾಗಿ ಪರಾಸ್ತನಾದನು. ಸಾರಥಿಯನ್ನು ಕಳೆದುಕೊಂಡ ರಥದ ಕುದುರೆಗಳು ದಿಕ್ಕು ತಪ್ಪಿ ಶಿಬಿರದ ಕಡೆಗೆ ಓಡುತ್ತಿರುವವು. ಬಲಾಭಿಮನ್ಯ ಕುಮಾರ, ಬಲಾಭಿಮನ್ಯ ಕುಮಾರ, ನಿನ್ನ ರಣ ಚಾತುರ್ಯವನ್ನು ನಾನು ಎಚ್ಚೆಂದು ಹೊರಡಿ. ಬಲಾಭಿಮನ್ಯ ಕುಮಾರ, ಬಲಾಭಿಮನ್ಯ ಕುಮಾರ. ಪ್ರಮಾದವಾಯಿತು, ಪ್ರಮಾದವಾಯಿತು. ಆಚಾರ್ಯರೇ, ಅಭಿಮನ್ಯುವಿನ ವಧೆ ಹೊರತು ಕುರು ಸೈನ್ಯಕ್ಕೆ ನಿಸ್ತಾರವಿಲ್ಲ. ಅದನ್ನು ಬಲ್ಲೆ ಕರಣ, ಆದರೇನು ಮಾಡುವುದು? ಈ ದಿನ ನಡೆದ ಅದ್ಭುತ ಘಟನೆಗಳಿಂದ ನನ್ನ ಬುದ್ಧಿಯು ಸ್ತಂಭಿತವಾಗಿದೆ. ದ್ರೋಣನ ಶಿಷ್ಯನ ಶಿಶುವಾದ 18 ವರ್ಷದ ತರುಣ ವೀರನೊಬ್ಬನು ಸಮಗ್ರ ಭಾರತ ಕುರು ಸೈನ್ಯದೊಡನೆ ಏಕಾಂಗಿಯಾಗಿ ಸೆಣಸುತ್ತಿರುವನು. ಅಷ್ಟಾಚಾರ್ಯನೆಂಬ ದ್ರೋಣನ ಖ್ಯಾತಿ ಈ ದಿನ ಸಾರ್ಥಕವಾಯಿತು. ಸರ್ವನಾಶ! ಅರ್ಥ ನೋಡ ಆಚಾರ್ಯ, ಕುಮಾರ ಲಕ್ಷ್ಮಣನು ಅಭಿಮನ್ಯುಗೆ ಎದುರಾದನು. ಪ್ರಮಾಣವಾಯಿತು, ಪ್ರಮಾಣವಾಯಿತು. ಎಲ್ಲರೂ ನಡೆಯರಿ, ಪ್ರಾಣ ಪಣವಾಗಿಟ್ಟರೂ ಸರಿ. ಕುಮಾರ ಲಕ್ಷ್ಮಣನನ್ನು ರಕ್ಷಿಸೋಣ. ಇನ್ನು ನನ್ನ ಪ್ರತಿಶೋಧದ ದಾವಾಗ್ನಿಯು ಹತ್ತಿ ಉರಿಯಲು ಆರಂಭಿಸಿದೆ. ದುರ್ಯೋಧನನು ಪುತ್ರ ಶೋಕದಿಂದ ಹಂಬಲಿಸುವನು. ಶಕುನಿಗೀಗ ಪರಮಾನಂದ. ಆನಂದ ಆನಂದ, ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಲ್ಲಿ ಶಕುನಿಗೆ ಆನಂದ ಆನಂದ, ಶಕುನಿಗೆ ಪರಮ
ಕೌರವ ಕುರಿಗಳ ತಪ್ಪಿಸುವೆ, ಆ ಕುರಿಗಳ ರಣದಲ್ಲಿ ಕೊಲ್ಲಿಸುವೆ. ನಿನ್ನ ವಿನಾಶಕ್ಕೆ ನಾಂದಿಯ ಹಾಡಿ ಆನಂದವನ್ನು ಹೊಂದುವೆನು. ನಿನ್ನ ವಿನಾಶಕ್ಕೆ ನಾಂದಿಯ ಹಾಡಿ ಆನಂದವನ್ನು ಹೊಂದುವೆನು. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಯೋಧನ ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಕುರುಕ್ಷೇತ್ರದಲ್ಲಿ ಶಕುನಿಗೆ ಪರಮಾನಂದ ಆನಂದ ಆನಂದ, ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಲ್ಲಿ ಶಕುನಿಗೆ ಪರಮಾನಂದ ಆನಂದ ಆನಂದ. ಆದರೆ ಈ ಪರಾಜಯದಿಂದ ಹತಾಶನಾದ ದುರ್ಯೋಧನನು ಪಾಂಡವರೊಂದಿಗೆ ಸಂಧಿ ಗೆಳಿಸಿದರೆ, ಪಾಂಡವರದ ಕೊಪ್ಪಿದರೆ ಇಲ್ಲ ಇಲ್ಲ, ಆಗೆಂದಿಗೂ ಆಗಕೂಡದು. ಶಕುನಿಯ ಪ್ರತಿಜ್ಞೆಯು ಎಂದಿಗೂ ಭಂಗವಾಗುವುದಿಲ್ಲ. ಇದಕ್ಕೊಂದು ತಂತ್ರವನ್ನು ಹೂಡುವೆನು. ಇದುವರೆಗೂ ಆರ್ಯಾವರ್ತದಲ್ಲಿ ಯಾರು ಕಂಡು ಕೇಳದ ದುಸ್ಸಾಹ ಅತ್ಯಾಚಾರವನ್ನು ಕುರುಕ್ಷೇತ್ರದಲ್ಲಿ ನಡೆಯುವಂತೆ ಮಾಡಬೇಕು. ಈ ನೆನಪಿನಿಂದ ದಗ್ಧರಾದ ಪಾಂಡವರು ಸಮಗ್ರ ಪೃಥ್ವಿಯ ಆಧಿಪತ್ಯದ ಸಲುವಾಗಿಯೂ ಸಂಧಿಗೊಳಂಬರುವುದಿಲ್ಲ. ಕ್ಷಮಿಸುವ ಅಭಿಮನ್ಯು, ಈ ದಿನ ಧರ್ಮ ಯುದ್ಧದಲ್ಲಿ ನೀನು ಮೃತನಾಗುವೆ. ಏಕೆಂದರೆ ಗುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲ ದುಸ್ಸಾಹ ದ್ವೇಷಾಗ್ನಿ ಜ್ವಾಲೆಯು ಅರ್ಜುನನ ಹೃದಯದಲ್ಲಿ ಪ್ರಜ್ವಲಿತವಾಗಲು ನಿನ್ನ ಮರಣವಾಗತ್ಯ. ಪುತ್ರನು ಹತನಾದನು. ಶಕುನಿ ಕುಮಾರ ಲಕ್ಷ್ಮಣನು ನಮ್ಮನ್ನು ತ್ಯಜಿಸಿದನು. ಹತನಾದನು. ಕುಮಾರನ ಮರಣಕ್ಕೆ ಕಾರಣವಾದ ಅಭಿಮನ್ಯುವನ್ನು ನಾವೆಲ್ಲರೂ ಸೇರಿ ಸಮಾರ ಮಾಡುವ. ಬಹುಜನರು ಒಬ್ಬರ ಮೇಲೆ ಆಕ್ರಮಣ ಮಾಡುವುದು ಧರ್ಮಯುತವಲ್ಲ ಸಿಗನೆ. ಯುದ್ಧಗಳಲ್ಲಿ ಧರ್ಮಗಳ ಗೊಡಬೇಕೆ. ಅಲ್ಲದೆ ಆಚಾರ್ಯರು ಅಂತ ಯುದ್ಧಕ್ಕೆ ಸಮ್ಮತಿಸುವುದಿಲ್ಲ. ಏಕೆ ಸಮ್ಮತಿಸುವುದಿಲ್ಲ? ಧರ್ಮದ ನೆವದಿಂದ ಒಬ್ಬ ಬಾಲಕನ ವಧೆಗೆ ಹಿಂಜರಿಯುವ ಮೃದು ಹೃದಯವಾದ ಬ್ರಾಹ್ಮಣನು ಈ ಮಹಾಯುದ್ಧದ ಸೇನಾಧಿಪತ್ಯವನ್ನು ನಿರ್ವಹಿಸುವುದು ಸಾಧ್ಯವೇ? ಯುದ್ಧ ಕ್ಷೇತ್ರವು ಧರ್ಮ ಸೂಕ್ಷ್ಮಗಳನ್ನು ವಿವೇಚಿಸುವ ವಿದ್ವತ್ ಸಭೆಯಲ್ಲ. ಅಗ್ನಿವೃಷ್ಟಿಯನ್ನುರಿಸುವ ಪರ್ವತ ಗಡಿಯಲ್ಲಿ ತಂಗಾಳಿಗೆ ಸ್ಥಾನವೆಲ್ಲಿಯದು. ಯುದ್ಧವು ಹಿಂಸೋನ್ಮತ್ತಾದ ಅಂಧ ರಾಕ್ಷಸರು ಧರ್ಮ ನೀತಿ ಮತ್ತು ವಿವೇಕಗಳಿಗೆ ಮೃತ್ಯು ಸ್ವರೂಪಿ. ಅವಳಿಗೆ ಸ್ತ್ರೀ ಪುರುಷರೆಂಬ ಭೇದವಿಲ್ಲ, ಬಾಲ ವೃದ್ಧರೆಂಬ ವಿವೇಚನೆ ಇಲ್ಲ. ಏನಾದರೊಂದು ಉಪಾಯದಿಂದ ಶತ್ರುವನ್ನು ವಧಿಸುವುದು ಯುದ್ಧದ ಸಾಮಾನ್ಯ ನೀತಿ. ನೀವೆಲ್ಲರೂ ಸೇರಿ ಅಭಿಮನ್ಯುವನ್ನು ಆಕ್ರಮಣ ಮಾಡಿರಿ. ಇದನ್ನ ಶಂಕರನವರ ಪಡೆದು ಶಂಕಿಸದ ರಣದೊಳಗೆ ಪಿಂಕವನ್ನು ತೋರುವೆ ಬಿಡದೆ ಸಾಸದೆ. ಶಂಕರನವರ ಪಡೆದು ಶಂಕಿಸದೆ
ರಣದೊಳಗೆ ಮೆರವೆ ಬಲ್ಗೆರೆಯ ತಿರುಗಿಸದೆ ರಣದೊಳಗೆ ಮೆರವೆ ಶಂಕರನವರ ಪಡೆದು ಶಂಕಿಸದೆ ರಣದೊಳಗೆ ಬಿಂಕವನ್ನು ತೋರುವೆ ಬಿಡದೆ ಸಾಸದೆ ಬಿಂಕವನ್ನು ತೋರುವೆ ಬಿಡದೆ ಸಾಸದೆ ಗಂಡು ಗಲಿಗಳ ಗಂಡ ದೋರ್ದಂಡನೆಂದೆನಿಸಿ ಗಂಡು ಗಲಿಗಳ ಗಂಡ ದೋರ್ದಂಡನೆಂದೆನಿಸಿ ಜಯಿಸುವೆನು ರಣದೊಳಗೆ ಪಾಂಡವರ ವಧಿಸಿ ಜಯಿಸುವೆನು ರಣದೊಳಗೆ ಪಾಂಡವರ ವಧಿಸಿ ಶಂಕರನವರ ಪಡೆದು ಶಂಕಿಸದೆ ರಣದೊಳಗೆ ಬಿಂಕವನ್ನು ತೋರುವೆ ಬಿಡದೆ ಸಾಸದೆ ಬಿಂಕವನ್ನು ತೋರುವೆ ಬಿಡದೆ ಸಾಸದೆ ಬಿಂಕವನ್ನು ತೋರುವೆ ಬಿಡದೆ ಸಾಸದೆ ಮಹಾದೇವನವರ ಪ್ರಸಾದದಿಂದ ಯುಧಿಷ್ಠರ ಭೀಮ ನಕುಲ ಸಹದೇವಾದಿ ಮಹಾರಥಿಕರನ್ನೇ ತಡೆಗಟ್ಟಿದೆನು. ಆದರೆ ಈ ಅಲ್ಪ ಅಭಿಮನ್ಯುವಿನ ಎದುರು ಪರಾಜಯವನ್ನು ಒಪ್ಪಿಕೊಳ್ಳಬೇಕಾಯಿತು. ದ್ರೋಣನ ನೇತೃತ್ವದಲ್ಲಿ ನಾವು 7 ಜನ 7 ಸಾರಿ ಅವನ ಮೇಲೆ ಆಕ್ರಮಣ ಮಾಡಿದರು. 7 ಸಾರಿಯೂ ಸೋತಿದ್ದಾಯಿತು. ಬಲ ಅಭಿಮನ್ಯು, ಆದರೆ ಈ ಸಾರಿ ನೀನು ಉದ್ಧಾರವಾಗುವುದಿಲ್ಲ. ಇದು ಸೈಂಧವನ ಕೊನೆಯ ಪ್ರಯತ್ನ. ಈ ಸಾರಿ ನಮ್ಮಿಬ್ಬರಲ್ಲೊಬ್ಬರು ಮೃತರಾಗಲೇಬೇಕು. ಎಂತಹ ಅತ್ಯಾಚಾರವಿದು! ಹೇ ಜಗದೀಶ್ವರ, ಹೇ ಧರ್ಮ ಸ್ವರೂಪ, ನೀನಿದಕ್ಕೆ ಸಾಕ್ಷಿ. ಕೌರವರ ಅನ್ನದಿಂದ ಪರಿಪುಷ್ಟರಾದ ಪುರುಷರೇ, 2 ಹಿಡಿ ಕದನ್ನದ ಸಲುವಾಗಿ ಧರ್ಮ, ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟಿರ. ನನ್ನ ರಥವು ಭಂಗವಾಯಿತು, ಧನಸ್ಸು ಮುರಿಯಿತು, ಬತ್ತಳಿಕೆ ಬರಿದಾಗಿದೆ. ಈ ಚಕ್ರದ ಹೊರತಾಗಿ ಕೈಯಲ್ಲಿ ಮತ್ತಾವ ಆಯುಧವೂ ಇಲ್ಲ. ಇಂತಹ ನನ್ನನ್ನು ನೀವೇಳು ಜನ ಮಹಾರಥಿಕರು, ವೀರಾದಿ ವೀರರು ಏಕಕಾಲದಲ್ಲಿ ಆಕ್ರಮಣ ಮಾಡಿದಿರ. ಧಿಕ್ಕಾರವಿರಲಿ ನಿಮ್ಮ ಈ ವರ್ತನೆಗೆ. ಇಂತಹ ನೃಶಂಸತೆ ಕೌರವರ ಪಕ್ಷದ ವೀರರಿಗೊಪ್ಪದು. ನೀವು ವೀರರಲ್ಲ, ಕುರು ಸೈನ್ಯದ ಕಳಂಕ ಸ್ವರೂಪರು. ಕ್ಷತ್ರಿಯ ಧರ್ಮದ ತುಪ್ತ ಅಭಿಶಾಪ. ನಿಮ್ಮಲ್ಲಿ ಒಂದು ಅರಿವಿನಷ್ಟು ಮನುಷ್ಯತ್ವವು ಇನ್ನು ಉಳಿದಿದ್ದರೆ ಬನ್ನಿರಿ, ಒಬ್ಬೊಬ್ಬರಾಗಿ ನಿರಾಯುಧನಾಗಿ ನಿಮ್ಮೊಡನೆ ಹೋರಾಡುವೆನು. ಆದರೆ ಅಮಾನುಷ ಅತ್ಯಾಚಾರ ಬೇಕೇ? ಕುರು ಸೈನ್ಯ ಕದಿ ಪರಿಣಿಸುತ್ತೆ. ಕುರು ಸೈನ್ಯ ಕದಿ ಪರಿಣಿಸುತ್ತೆ. ನಿರಸ್ತ್ರನಾದ ಎನ್ನೊಲಿಂತು ನೆಡವಿರಚ್ಚಿ. ಕೇಸರಿ ಶಿಶುವಂ ಮೇಳೈಸಿದ ಕೇಸರಿ ಶಿಶುವಂ ಮೇಳೈಸಿದ ಕರಿಯೂದಂ ಲಜ್ಜೆಯೊಳಿದು ವಿಜೃಂಭಿಪ. ಓ ಹಾಗಾದರೆ ಇದರ ಮಹಿಮೆಯನ್ನು ನಿಮಗೆ ತೋರಿಸಿದರು.
ಎಂದಿಗೂ ನಿರಸ್ತನಾಗುವುದಿಲ್ಲ. ಮುಷ್ಟಿ ಯುದ್ಧಕ್ಕೆ ತೊಡಗಿದರೆ ಖಂಡಿತವಾಗಿ ಸೋಲುವ ದುಶ್ಯಾಸನ. ಅಭಿಮನ್ಯುವಿನ ಶಪಥವನ್ನು ವಿಫಲವಾಗಿ ಮಾಡಲು ಈ ಸೈನ್ಯವನೊಬ್ಬನಿರುವನು. ಒಡೆ ದುಶ್ಯಾಸನ ಇದಲ್ಲ ಸೈಂಧವ, ಈ ನಿನ್ನ ವಂಚನೆಯಿಂದ ವೀರೋಚಿತವಾದ ಯುದ್ಧವನ್ನು ಕಟುಕನ ಹಿಂಸಾಕ್ರಿಯೆಗಿಂತ ಹೀನವಾಗಿ ಮಾಡಿದೆ. ವಿಧಾತ ಘೋರ ನರಕವೊಂದನ್ನು ರಚಿಸಲು ಇಷ್ಟೊಂದು ಅಭಿಸಂಧಿ ಏಕೆ? ತಂದೆ ಪೂಜ್ಯರಾದ ಯುಧಿಷ್ಠಿರ, ಕುರುಕ್ಷೇತ್ರದ ಅಧಿಪತಿ ವಾಸುದೇವ, ನನ್ನನ್ನು ಬಲಿಕೊಡಲು ನೀವೆಲ್ಲರೂ ಸೇರಿ ಈ ಅಧರ್ಮದ ಯೂಪ ಸ್ತಂಭವನ್ನು ನಿರ್ಮಿಸಿದಿರೋ. ಬನ್ನಿರಿ ಒಬ್ಬೊಬ್ಬರಾಗಿ. ಅಭಿಮನ್ಯು ನಿರಾಯುಧನಾದರೂ ಹೇಡಿಯಲ್ಲ. ನಿಮ್ಮಂತಹ ಶತಾದಕ್ಕೆ ಮಾನವ ಕೀಟಗಳನ್ನು ಧ್ವಂಸ ಮಾಡುವನು. ಮುಷ್ಟಿ ಯುದ್ಧಕ್ಕೆ ತೊಡಗಿದರೆ ಖಂಡಿತವಾಗಿ ಸೋಲುವ ದುಶ್ಯಾಸನ. ಗದೆಯಿಂದ ಹೊಡಿ, ನಾ ಹಿಂದಿನಿಂದ ಹೊಡೆಯುವೆನು. ದೈವವೇ, ನೀನು ನನ್ನಲ್ಲಿ ಪರಾತ್ಮಕನಾದೆಯ. ಆಚಾರ್ಯ, ತಂದೆಗೆ ಶಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು, ಕೌರವರ ದಳಪತಿ, ಬ್ರಾಹ್ಮಣ ತಿಲಕ, ನಿನ್ನ ಸೇನಾಧಿಪತ್ಯದಲ್ಲಿ ಇಂತಹ ಅನರ್ಥವಾಯಿತೆ. ಕ್ಷತ್ರಿಯೋಚಿತವಾದ ಆಶೋತ್ತರಗಳಿಂದ ವಂಚಿತರಾಗಿ ಈ ನವತಾರುಣ್ಯದಲ್ಲಿ, ಈ ಅಧರ್ಮದ ಯುದ್ಧದಲ್ಲಿ ನಾನು ಪ್ರಾಣ ತ್ಯಾಗ ಮಾಡಲು ದುಃಖಿಸುತ್ತಿಲ್ಲ. ಆದರೆ ಈ ಅಧಪತನವನ್ನು ನೋಡಿ ನನ್ನ ಹೃದಯವು ಕಂಪಿಸುವುದು. ಈಶ್ವರ, ನೀಚಾತ್ಮರೇ, ಅಭಿಮನ್ಯುವಿನ ಅಧರ್ಮ ಯುದ್ಧ ಹೇಳಿಕೊಂಡಿರ. ನಿಮ್ಮ ಜನ್ಮಕ್ಕೆ ಧಿಕ್ಕಾರವಿರಲಿ. ನನ್ನ ಪ್ರಿಯ ಕುಮಾರನನ್ನು ಎಲ್ಲಿ ಬಿಟ್ಟು ಬಂದೆ? ನನ್ನ ಪ್ರೇಮದ ನಿಧಿಯಲ್ಲಿ, ಧನಂಜಯನ ಪ್ರಾಣ ಪದಕದಲ್ಲಿ, ನಿನ್ನ ಮುದ್ದಿನ ಅಳಿಯನಲ್ಲಿ ಉತ್ತರೆ ಜೀವನ ಸರ್ವಸ್ವವೇನಾಯ್ತಣ್ಣ? ಸುಭದ್ರ, ಆಜ್ಞಳಾದ ನೀನು ಪಾಮರ ಸ್ತ್ರೀಯಂತೆ ಹೀಗೆ ಅಳುವುದೇ? ನಿನ್ನ ಕುಮಾರನು ರಣರಂಗದಲ್ಲಿ ಕ್ಷತ್ರಿಯ ದರ್ಪದಿಂದ ಹೋರಾಡಿ ವೀರ ಸ್ವರ್ಗವನ್ನು ಪಡೆದನು. ಈ ದಿನ ಪ್ರಾತಃ ಕಾಲ ಕುಮಾರನು ನನ್ನ ಅನುಮತಿಯನ್ನು ಕೇಳಲು ಬಂದಾಗ ಕುರುಕ್ಷೇತ್ರದ ಧರ್ಮ ಯುದ್ಧದಲ್ಲಿ ನಿನ್ನಂತಹ ವೀರಯೋಧನಿಗೆ ತ್ರಿಕಾಲದಲ್ಲಿಯೂ ಅಪಜಯವಿಲ್ಲ ಕುಮಾರ ಎಂದು ಯಾವ ಪಾಪದಿಂದ ನನ್ನ ಶುಭ ಕಾಮನೆಗಳು ವ್ಯರ್ಥವಾದವು ಅಣ್ಣ, ವ್ಯರ್ಥವಾದ. ಸುಭದ್ರ, ಧರ್ಮ ಯುದ್ಧದಲ್ಲಿ ಅಭಿಮನ್ಯುವು ಎಂದಿಗೂ ಪರಾಜಯವಿಲ್ಲ. ಆದರೆ ತಂಗಿ, ಏನು ಹೇಳಲಿ, ಈ ದಿನ ಅಧರ್ಮ ಯುದ್ಧದಲ್ಲಿ ನಿನ್ನ ಕುಮಾರನು ಹತನಾದನು. ಸೈಂಧವಾದಿ ಸಪ್ತರಥಿಕರು ನಿರಾಯುಧನೂ ನಿಸ್ಸಹಾಯಕನೂ ಆದ ಕುಮಾರನನ್ನು ಸುತ್ತುಗಟ್ಟಿ ಸಂಹರಿಸಿದರು. ಅದಕ್ಕಾಗಿಯೇ ನನಗಿಷ್ಟೊಂದು ಚಿಂತೆ. ನೀನಿದ್ದು ಕುರುಕ್ಷೇತ್ರದಲ್ಲಿ ಅಧರ್ಮದ ಕಾಳಸರ್ಪವು ತಲೆ ಎತ್ತಿ ನಿಂತಿದೆ. ನಿನ್ನ ಚಕ್ರ ಊರನ ಪತಿಯ ಗಾಂಡಿವವು ನಿಷ್ಪ್ರಯೋಜಕವಾದ ಬೇಡ. ಆದರೆ ಸುಭದ್ರ, ನೀನು ನೋಡುವೆ ಅಭಿಮನ್ಯುವನ್ನು ಕೊಂದ ಪಾಪಿಗಳು ಹೊಂದುವ ದುರ್ಮರಣವನ್ನು. ಅದಕ್ಕಾಗಿ ಈ ಶ್ರೀಕೃಷ್ಣನು ತನ್ನ ಶಪಥವನ್ನು ಭಂಗ ಮಾಡಿ ಚಕ್ರವನ್ನು ಪ್ರಯೋಗಿಸುವುದಕ್ಕೂ ಸಿದ್ಧನಿರುವ. ಏನಾದ್ರೆ ಏನು ಅಣ್ಣ, ನಿನ್ನ ಚಕ್ರವು ಪುನಃ ನನ್ನ ಕಂದನನ್ನು ನನಗೆ ತಂದು ಕೊಡಬಲ್ಲದೆ. ಅರ್ಜುನನು ಯಾರ ತಂದೆಯೋ, ವಾಸುದೇವನು ಯಾರ ತಂದೆ ಒಡ ಹುಟ್ಟಿದವು. ಅಂತಹ ಅಭಿಮನ್ಯುವಿಗೆ ಇಂತಹ ದುರ್ಮರಣವೇ? ಈಶ್ವರ, ಅಳಬೇಡ ಸುಭದ್ರ. ಕಣ್ಣೀರೊರೆಸಿಕೊಂಡು ಕ್ಷತ್ರಿಯ ದರ್ಪದಿಂದ ತಲೆ ಎತ್ತಿ ನಡೆ. ಇಂದು ನಿನ್ನ ಕುಮಾರನು ಅಮರತ್ವದ ಸನ್ಮಾನದಿಂದ ಸ್ವರ್ಗದಲ್ಲಿ ಬೆಳಗುತ್ತಿರುವನು. ಈ ದಿನ ಮೊದಲು ಭಾರತ ವರ್ಷದ ಪ್ರತಿಯೊಂದು ಮನೆಯಲ್ಲಿ ವೀರ ಮಾತೆಯರು, ವೀರ ಪತ್ನಿಯರು, ವೀರ ಭಗಿನಿಯರು ಸಜಲ ನಯನರಾಗಿ ಕಂಪಿತ ಕಂಠದಿಂದ ನಿನ್ನ ಕುಮಾರನ ಗುಣಗಾನ ಮಾಡುವರು. ಧೈರ್ಯ, ಸ್ಥೈರ್ಯ, ಸಾಹಸ, ಅಭಿಮಾನ ಮತ್ತು ತ್ಯಾಗದಲ್ಲಿ ಜಗತ್ತಿನ ತರುಣರಿಗೆ ಅಭಿಮನ್ಯುವು ಆದರ್ಶನಾಗುವನು. ಅವನ ನಾಮಸ್ಮರಣದಿಂದ ಭಾರತದ ತರುಣರ ಹೃದಯವು ಸಂಪಿಗೆಯ ಪರಿಮಳದಂತೆ, ವಸಂತನ ತಂಗಾಳಿಯಂತೆ, ಕವಿಯ ಮಧುರ ಗಾನದಂತೆ ಅಭಿಮನ್ಯುವನ ರೋಮಾಂಚನಕಾರಿಯಾದ ಚರಿತ್ರೆಯು ಭಾರತ ಸಂತಾನದಿಂದ ಪಠಿಸಲ್ಪಡುವುದು. ಈ ದುಃಖಮಯವಾದ ಜೀವನ ನಿಶೆಯಲ್ಲಿ ಅವನು
ಹುಣ್ಣಿಮೆಯ ಚಂದ್ರನಂತೆ ಬೆಳಗುವನು. ಅವನ ಅಚ್ಚಳಿಯದ ಕೀರ್ತಿ ಜ್ಯೋತಿಯಿಂದ ಭಾರತ ವೀರರ ಸಂತಪ್ತ ಹೃದಯದ ಶೋಕೋದ್ವೇಗವು ಶಾಂತವಾಗುವುದು. ಅಭಿಮನ್ಯು ಎಂಬ ಹೆಸರು ವೀರರ ಮೃತ ಸಂಜೀವಿನಿ, ಶತ್ರುಗಳನ್ನು ತಲ್ಲಣಗೊಳಿಸುವ ರಣದುಂದುಬಿ, ಮರ್ತ್ಯದಲ್ಲಿ ಸ್ವರ್ಗ ಸಾಮ್ರಾಜ್ಯವನ್ನು ಪ್ರತಿಷ್ಠಾಪಿಸುವ ಪುಣ್ಯ ಸ್ಮೃತಿ. ಇಂತಹ ನಿನ್ನ ಕುಮಾರನಿಗೆ ಮರಣವೇ ವೀರಮಾತೆ. ಚಿಂತೆಯನ್ನು ತೊರೆ, ನಿನ್ನ ಕುಮಾರನು ಅಮರತ್ವವನ್ನು ಹೊಂದಿದರು. ಏಕೆ ಸುಭದ್ರ ಅಳುತ್ತಿರುವ ಏಕೆ? ಅಭಿಮನ್ಯುವಿನ ಸಲುವಾಗಿಯೇ ಹೋದನು ನಮ್ಮನ್ನು ತ್ಯಜಿಸಿ ವೀರ ಸ್ವರ್ಗವನ್ನು ಪಡೆದನು. ಅಭಿಮನ್ಯು ಅಭಿಮನ್ಯು ಎಲ್ಲರಿವೆ ಕುಮಾರ ಅಭಿಮನ್ಯು. ಬಾ ಪ್ರಾಣೇಶ್ವರಿ, ನಿನ್ನೊಡನೆ ಸೇರಿ ನಾನೂ ಹೊಳುವೆನು. ನಮ್ಮಿಬ್ಬರ ರೋದನದ ಆಹಾಕಾರದಿಂದ ಜಗತ್ತಿನ ಸೃಷ್ಟಿಯು ದ್ರವಿಸುವಂತೆ ಮಾಡೋಣ. ನಿನ್ನ ವೀರ ಪುತ್ರನು ನನ್ನ ಏಕಮಾತ್ರ ಅಭಿಮನ್ಯು ಹಿಂದಿನ ಯುದ್ಧದಲ್ಲಿ ಹತನಾದನು. ದೌರ್ಭಾಗ್ಯನಾದ ನಾನೇ ಅವನ ರಕ್ಷಣೆಗಾಗಿ ಕಿರುಬೆರಳೆನ್ನೆತ್ತಲು ಶಕ್ತನಾಗಲಿಲ್ಲ. ಪರಮೇಶ್ವರ, ನನ್ನ ಗಾಂಡೀವದ ಕೌಶಲವು ಹಿಂದೇನಾಯಿತು? ನನ್ನ ಯಾವ ಪಾಪಕ್ಕಾಗಿ ಸೈಂಧವನಿಗೆ ಇಂತಹ ವರವನ್ನು ಕೊಟ್ಟೆ? ಸ್ಥಿರನಾಗದು ಅರ್ಜುನ, ನೀನು ಆದರ್ಶ ಮಾನವನು. ನಿನಗೆ ಈ ದೌರ್ಬಲ್ಯವು ಶೋಭಿಸದು. ಮಾನವನು ಎಷ್ಟೊಂದು ದುಃಖವನ್ನು ಸಹಿಸುವುದಾದರೂ ಹೇಗೆ ಸಾಧ್ಯ ವಾಸುದೇವ? ಕಣ್ಣುಗಳನ್ನು ಮರುಭೂಮಿಯಂತೆ ನಿರ್ಜಲವಾಗಿ ಮಾಡಿ, ಹೃದಯದಲ್ಲಿ ಹಿಮದ ರಾಶಿಯನ್ನು ತುಂಬಿ, ವಜ್ರ ಮುಷ್ಟಿಯಿಂದ ದುಃಖವನ್ನಡಗಿಸಿಟ್ಟರೂ ಅದು ತನ್ನ ಒಂದೊಂದು ನಿಟ್ಟುಸಿರಿನಲ್ಲಿಯೂ ತನ್ನ ಅಸ್ಫುಟ ಆವೇಗವನ್ನು ಪ್ರಕಟಿಸುತ್ತಿರುವುದು. ನೋಡು ನೋಡು ಆ ದುಃಖ ದೇವತೆಯ ಮೂರ್ತಿಮಂತ ಸ್ವರೂಪವನ್ನು. ಅನಿಮಿಷ ದೃಷ್ಟಿಯಿಂದ ಆಕಾಶವನ್ನು ನೋಡುತ್ತಾ ಶಿಬಿರದಲ್ಲಿ ಸ್ಮಶಾನದ ದಗ್ಧ ಛಾಯೆಯನ್ನು ಬೀರುತ್ತಿರುವ ಕರುಣಾಮಯಿ ಬಾಲಕೆಯನ್ನು ನಂತರ ನನ್ನನ್ನು ಸ್ಥಿರವಾಗುವಂತೆ ಹೇಳು. ಪ್ರಾಣೇಶ್ವರ, ಸ್ವರ್ಗದ ಆಸನದಲ್ಲಿ ಕುಳಿತು ಇವೇಕೆ ಕಣ್ಣುಗಳಿಂದ ನನ್ನನ್ನು ನೋಡುತ್ತೇವೆ? ಇದು ಬಂದೆ ಪ್ರಾಣೇಶ್ವರ, ಬಂದೆ. ತಾಯಿ, ಈ ಕುಸುಮರಾಶಿಯಿಂದ ಘೋರವಾಸನೆಯನ್ನು ತಂದಿದ್ದೆ. ನಿನ್ನ ಸೃಷ್ಟಿ ಎಷ್ಟೊಂದು ಹೃದಯ. ಅಯ್ಯೋ, ಇದನ್ನು ನೋಡುವ ನನ್ನ ಕಣ್ಣುಗಳು ಹಿಂಗಿ ಹೋಗಬಾರದೇಕೆ? ಸಮಾಧಾನ ಹೊಂದು ಅರ್ಜುನ. ಸಹಿಸಲಾರೆನು ಈ ಬೇಗೆಯನ್ನು. ಈ ಸಂಕಟದಿಂದ ಉದ್ಧಾರವಾಗುವ ಉಪಾಯವೇನೂ ಇಲ್ಲವೋ? ಇರುವುದು ಗುರುದೇವ. ಆರ್ಯವರ್ತದಲ್ಲಿ ವಿಕಟವಾದ ಹಾಕಾರವಿದ್ದರು ನೀನದನ್ನು ಸುಳ್ಳಾಗಿ ಮಾಡು. ಮಗನಿಗಾಗಿ ಅಳುವುದು ತಂದೆಗೆ ಸಹಜ, ಅದರಂತೆ ಅಳುತ್ತಿರುವೆ. ಅಳು. ಆದರೆ ಈ ರೋದನದಿಂದ ಆ ವೀರಮೂರ್ತಿಯನ್ನು ಹಿಂದಿರುಗಿಸುವುದು ಯಾರಿಗೆ ತಾನೇ ಸಹಜ? ಹೇಳು ತಂದೆ, ನಿನ್ನ ಕಣ್ಣುಗಳಲ್ಲಿ ಕವಿದಿರುವ ದುಃಖದ ಕ್ಷತ್ರೋಕ್ಷಿತ ಕರ್ಮದಲ್ಲಿ ಪಾದಾರ್ಪಣೆ ಮಾಡು. ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಕ್ಷತ್ರಿಯ ವೀರನೊಬ್ಬನು ಅಸ್ತ್ರಗಳ ಆಘಾತಕ್ಕೆ ಸಿಕ್ಕು ಆತನಾಗಿರುವುದು. ನಿನ್ನ ಗಾಂಡೀವರದ ಡೇಂಕಾರದಿಂದ ಆ ಪಾಷಾಂಡರ ಹೃದಯವೂ ಕಂಪಿಸಲಿ. ಜನಾರ್ದನ, ನಿನ್ನ ಪಾಂಚಜನ್ಯವು ಸುಮ್ಮನೆ ಇರ್ತದೆ. ಅಧರ್ಮದ ಕಾಳಸರ್ಪ ಒಂದು ತಲೆ ಇರ್ತದೆ. ಅದನ್ನು ನಾಶ ಮಾಡದ ಹೊರತು ಧರ್ಮ ಸಮಸ್ಥಾಪಕನಾದ ನಿನಗೇ ಶಾಂತಿವಿಲ್ಲ. ಹೇಳು ತಂದೆಯೇ, ಶಾಂತಿವಿಲ್ಲ. ಸರಿಯಾಗಿ ಹೇಳಿದೆ ಕ್ಷತ್ರಿಯ ನಂದಿನಿ. ಕೇಳಿರಿ ಭಾರತ ವೀರರೆಲ್ಲರೂ, ಈ ಅರ್ಜುನನ ಭೀಷಣ ಶಪಥವನ್ನು. ಅಭಿಮನ್ಯುವಿನ ಮರಣಕ್ಕೆ ಕಾರಣನಾದ ಆ ಸೈಂಧವನನ್ನು ನಾಳೆ ಸೂರ್ಯ ಮುಳುಗುವುದರೊಳಗಾಗಿ ಸಂಹರಿಸುವೆನು. ಯಕ್ಷ ರಾಕ್ಷಸರಾದಿಯಾಗಿ ಯಾರೂ ಸಹ ಅವನನ್ನು ಉಳಿಸಲಾರರು. ಇಂದ್ರನ ವಜ್ರಾಯುಧವನ್ನು ಅಡ್ಡವಿಟ್ಟರು. ಸ್ವಯಂ ಪಾರ್ವತೀಪತಿಯು ಶೂಲಪಾಣಿಯಾಗಿ ಎದುರು ನಿಂತರು. ಈ ಅರ್ಜುನನು ಶಪಥದಿಂದ ವಿಚಲಿತನಾಗುವುದಿಲ್ಲ. ಚತುರ್ದಶ ಭುವನಗಳಲ್ಲಿ, ಸಪ್ತ ಸಾಗರಗಳಲ್ಲಿ, ಸ್ವರ್ಗ, ಮತ್ಸ್ಯ, ಪಾತಾಳ
ಶಾಂತ ಮಾಡುವೆನು. ಒಂದು ವೇಳೆ ನಾನೀ ಶಪಥವನ್ನು ನಿರ್ವಹಿಸಲು ಅಶಕ್ತನಾದರೆ, ಸೈನ್ಯವನ್ನು ಜೀವಿಸಿದ್ದು ಸೂರ್ಯನ ಅಸ್ತಂಗತವಾದರೆ, ಆಗ ಪ್ರಜ್ವಲಿತ ಜ್ವಾಲಾಚಿತೆಯಲ್ಲಿ ನನ್ನ ದೇಹ ತ್ಯಾಗ ಮಾಡುವೆನು. ಇದೇ ಅರ್ಜುನನ ಶಪಥ, ಇದೇ ಅರ್ಜುನನ ಶಪಥ. ಕಠಿಣ ಪ್ರತಿಜ್ಞೆ ಮಾಡಿದೆ ಅರ್ಜುನ. ಆದರೆ ಏನು ಮಾಡುವುದು? ಪಾಪಿಗಳ ದಂಡ ವಿಧಾನವಾಗಲೇಬೇಕು. ಪೂಜ್ಯ ಪಿತ ವಾಸುದೇವ, ನನಗಿನ್ನೂ ಆಜ್ಞೆ ಕೊಡು. ತನ್ನ ಕಾಂತನ ದೇಹವನ್ನು ತೊಡೆಯ ಮೇಲೆ ಇಟ್ಟುಕೊಂಡು ಚಿತಾಗ್ನೆಯಲ್ಲಿ ದೇಹದ ನನಗಿನ್ನೂ ಆಜ್ಞೆ ಕೊಡು ದೇವ. ಪುತ್ರಿ, ಶಾಂತಳಾಗು, ಶಾಂತಳಾಗು.
ಭರತ ವಂಶದ ಭವಿಷ್ಯ ಸಂತಾನವನ್ನು ಗರ್ಭದಲ್ಲಿ ಧರಿಸಿರುವೆ. ಗರ್ಭವತಿಯು ಚಿತೆಯನ್ನೇರುವುದು ಧರ್ಮ ನಿಷಿದ್ಧ. ಹಾಗಾದ್ರೆ ನನ್ನ ಪತಿಯನ್ನು ನುಡಿದು ನಾನು ಹೇಗೆ ಜೀವಿಸಲಿ? ಹೇಳುತ್ತಂತೆ ನಾನು ಹೇಗೆ ಜೀವಿಸಲಿ? ಪುತ್ರಿ, ಇಹಲೋಕದಲ್ಲಿ ನೀನು ನಿನ್ನ ಕರ್ತವ್ಯಗಳನ್ನು ಮುಗಿಸಿಕೊಂಡು ಪುನಃ ನಿನ್ನ ಪತಿಯ ಸಾಹಿತ್ಯವನ್ನು ಪಡೆಯುವೆ. ಅಲ್ಲಿಯವರೆಗೂ ನಿನ್ನ ಪತಿಯು ಚಂದ್ರಲೋಕದಲ್ಲಿ ನಿನ್ನ ಆಗಮನವನ್ನು ನಿರೀಕ್ಷಿಸುವ. ಎಲ್ಲಿ ನಾನು? ಅವೋ ನೋಡಿ ಅಲ್ಲಿ. ಇದು ಅಲ್ಲಿ. ಬಂದೆ. ಉತ್ತರೆ, ನಿನ್ನ ಸಂತಾನದಿಂದ ಭರತ ವಂಶದ ಭವಿಷ್ಯ ಕೀರ್ತಿಯು ಪ್ರತಿಷ್ಠವಾದವಾಗಲಿ. ಪ್ರಾಣ ಭಯವಿಲ್ಲ ಸಿಂಧುರಾಜ. ಆಚಾರ್ಯನಿಂದ ನಿರ್ಮಿತವಾದ ಚಕ್ರವ್ಯೂಹದ ಮಧ್ಯದಲ್ಲಿ ನೀನು ಸುರಕ್ಷಿತನಾಗಿರುವೆ. ಎಂತಹ ವ್ಯೂಹವದು! 10 ಹರದಾರಿಯ ಸುತ್ತ ಒಂದೇ ಸಮನಾಗಿ ಸೈನ್ಯವು ನಿಂತಿರುವುದು ಅರ್ಜುನನಿಗೆ ಮಾತ್ರವಲ್ಲ, ಸ್ವಯಂ ಮೃತ್ಯುವಿಗೂ ದುರ್ಭೇದ್ಯ. ಆದರೆ ಸೂರ್ಯಾಸ್ತದೊಳಗಾಗಿ ನನ್ನನ್ನು ವಧಿಸುವುದಾಗಿ ಅರ್ಜುನನ ಪ್ರತಿಜ್ಞೆ, ಅವನ ಪ್ರತಿಜ್ಞೆ ಇದುವರೆಗೂ ಭಂಗವಾಗಿಲ್ಲ. ತನ್ನ ಪ್ರಾಣವನ್ನಾದರೂ ಕೊಟ್ಟು ನಿನ್ನನ್ನು ರಕ್ಷಿಸುವನೆಂದು ಆಚಾರ್ಯರು ಅಭಯವನ್ನು ನೀಡಿರುವರು. ಈ ದುರ್ಭೇದ್ಯವಾದ ರಕ್ಷಾಕವಚವನ್ನು ತೊಟ್ಟು ನಾನು ನಿನ್ನ ಬೆಂಗಾವಲಿಗಿರುವನು. ಸ್ವಲ್ಪವೂ ಭಯವಿಲ್ಲ ಸೈಂಧವ. ಭಯಕ್ಕೆ ಕಾರಣವಾದರೂ ಏನು? ನಾವೆಲ್ಲರೂ ಬದುಕಿದ್ದು ನೀನು ಸಾಯುವುದೆಂದರೇನು? ನಡುಗುವೇಕೆ ಸಿಂಧುರಾಜ? ಮೃತ್ಯುವಿನ ನಿರೀಕ್ಷೆಯಿಂದ ನಿನ್ನ ಮೈಯಲ್ಲಿ ನಡುಕ ಹುಟ್ಟಿತಲ್ಲವೇ? ಹುಟ್ಟಲಿ. ಆದ ಮಾತ್ರಕ್ಕೇನು, ಹುಟ್ಟಿದಾಗಲೇ ಸಾವು ಸಿದ್ಧ. ಅದಕ್ಕೆ ನೀನು ಚಿಂತಿಸಬೇಡ ಸಿಂಧುರಾಜ. ಅರ್ಜುನನು ನನ್ನನ್ನು ಕೊಲ್ಲುವುದು ಖಂಡಿತ. ನೀವಿಷ್ಟು ಜನರಿರುವಿರಿ, ಯಾರೂ ನನ್ನನ್ನು ಉಳಿಸಲಾರಿರಾ? ಉಳಿಸುವ ಅಗತ್ಯವೂ ಇಲ್ಲ. ಅರ್ಥ ನೋಡು, ಸೂರ್ಯನು ಪಶ್ಚಿಮಾದ್ರಿ ಶಿಖರದಲ್ಲಿ ಸೇರಿರುವನು. ಆಸ್ತಕನಾಗಲು ಅರ್ಧಗಳಿಗೆ ಮಾತ್ರ ಉಳಿದಿರುವನು. ಅರ್ಜುನನು ವ್ಯೂಹದ ಅಂಚನ್ನೂ ಮುಟ್ಟಿಲ್ಲ. ಭಯಪಡಬೇಡ ಮಿತ್ರ. ನಿಮ್ಮ ಮಾತುಗಳು ವ್ಯರ್ಥ. ಮೃತ್ಯು ಸಮೀಪಿಸುತ್ತಿರುವನು. ಅವನ ಶೀತ ನಿಶ್ವಾಸದಿಂದ ನನ್ನ ದೇಹವು ಕಂಪಿಸುತ್ತಿರುವುದು. ಇಂದ್ರಿಯಗಳು ಸ್ತಂಭಿತವಾಗಿರುವವು. ಇನ್ನು ಸಮಯವಿಲ್ಲ. ರಕ್ಷಿಸು ಕುರುರಾಜ. ನಾವು ಸಮೀಪದಲ್ಲಿರುವಾಗ ಮೃತ್ಯು ನಿನ್ನನ್ನು ಮುಟ್ಟಲಾರದು. ಇನ್ನು ಆ ಅರ್ಜುನನ ಬಾಣ, ಅದರಿಂದ ಆಗುವುದೇನು ಸಿಂಧುರಾಜ? ನನ್ನ ಶಿರಚ್ಛೇದನ. ಹಾ ಹಾ, ಒಮ್ಮಿಂದೊಮ್ಮೆಲೆ ತಲೆಯು ಹೀಗೇಕೆ ಚಲಿಸುತ್ತಿರುವುದು? ಹಿಡಿಯಿರಿ, ಹಿಡಿಯಿರಿ. ಸರ್ವನಾಶ. ಓಡು ಸಿಂಧುರಾಜ. ಇಷ್ಟೊಂದು ಚೆನ್ನಾಗಿ ದೇಹ ಬೆಳೆದಿರುವಾಗ ಒಂದು ತಲೆಗಾಗಿ ಚಿಂತಿಸುವುದೇ? ಹುಚ್ಚು ಸೈಂದ. ತಲೆ ಹೋದರೂ ನಿನ್ನ ದೇಹವನ್ನು ಮಾತ್ರ ನಾವು ಸುರಕ್ಷಿತವಾಗಿ ನೋಡಿಕೊಳ್ಳಬೇಕು. ಮಾವ, ಈ ಸಮಯದಲ್ಲಿಯೂ ಉಪಹಾಸವೇ? ಏನು ಮಾಡಲಿ ದುರ್ಯೋಧನ? ನಗುತ್ತಲೇ ಹುಟ್ಟಿದೆನು, ನಗುತ್ತಲೇ ಬದುಕಿದೆನು. ಕೊನೆಗೊಂದು ದಿನ ನಗುತ್ತಲೇ ಸಾಯುವನೆಂದು ತೋರುವುದು. ಅರ್ಧಗಳಿಗೆ ಮಾತ್ರ ಉಳಿದಿರುವುದು. ಈ ಅಲ್ಪಾವಸರದಲ್ಲಿ ದ್ರೋಣಾಚಾರ್ಯರಿಂದ ರಕ್ಷಿತನಾದ ಸೈಂಧವನ ಮಸ್ತಕವು ಭೂಮಿ ಉರುಳಬೇಕು. ಇಲ್ಲವೇ ಪ್ರತಿಜ್ಞಾಭಂಗದಿಂದ ಅರ್ಜುನನು ಪ್ರಾಣತ್ಯಾಗ ಮಾಡುವನು. ಈ ಸಂಕಟದಿಂದ ಅವನನ್ನು ಉದ್ಧಾರ ಮಾಡಲು ನಾನೊಂದು ಉಪಾಯವನ್ನು ಹೂಡುವೆನು. ಜಾಗೃತವಾಗು ನನ್ನ ಯೋಗಮಾಯ. ರಾಶಿ ರಾಶಿ ಅಂಧಕಾರವನ್ನು ಪ್ರಸವಿಸು. ಕ್ಷಣಕಾಲ ಜಗತ್ತು ಕತ್ತಲೆಯಿಂದ ತುಂಬಲಿ. ಇಲ್ಲೇ ಇರ್ಬೇಕು ಸರ್. ಅಲ್ಲ ಸರ್, ಎಲ್ಲಿ
ಸೂರ್ಯನ ಅಸ್ತಮವಾಯಿತು. ಅಂಧಕಾರವು ಎಲ್ಲೆಲ್ಲಿಯೂ ಕವಿದಿರುವುದು. ಕೇವಲ ಜಗತ್ತಿನ ಅಂಧಕಾರವಲ್ಲ, ಅರ್ಜುನನ ಜೀವನದ ಅಂಧಕಾರ. ಪ್ರತಿನಿತ್ಯದ ಸೂರ್ಯಾಸ್ತಮವಲ್ಲ, ಧನಂಜಯನ ಯಶಸ್ಸೂರ್ಯನ ಅಸ್ತಮಾನ. ಇಂದು ನನ್ನ ಪ್ರತಿಜ್ಞಾ ಭಂಗವಾಯಿತು. ನನ್ನ ಪುತ್ರನ ಮರಣಕ್ಕೆ ಕಾರಣನಾದ ಸೈಂಧವನು ಇನ್ನೂ ಜೀವಿಸಿರುವನು. ಸ್ವಯಂ ಮಹಾದೇವನೊಡನೆ ಸೆಣಸಿ ಪಾಶುಪತಾಸ್ತ್ರವನ್ನು ಪಡೆದ ನನಗೆ ಇಂತಹ ಅಪಮಾನವೇ? ಇನ್ನು ನನ್ನ ಪ್ರತಿಜ್ಞೆಯಂತೆ ಅಗ್ನಿಯಲ್ಲಿ ನನ್ನ ಪ್ರಾಣ ತ್ಯಾಗ ಮಾಡುವೆನು. ನನ್ನ ಪ್ರಿಯ ಸಹೋದರರ ಮ್ಲಾನ ಮುಖಗಳನ್ನು ನೋಡುವ ಮೊದಲೇ ಈ ನನ್ನ ತುಚ್ಛ ಜೀವವನ್ನು ಕೊನೆಗಾಣಿಸುವೆನು. ಆದರೆ ಶ್ರೀಕೃಷ್ಣನಲ್ಲಿ ವಾಸುದೇವ, ಅಂತ್ಯಕಾಲದಲ್ಲೊಂದು ಸಾರಿ ನಿನ್ನನ್ನು ನೋಡುವ ಆಸೆ. ಜನಾರ್ದನ, ಚಕ್ರಪಾಣಿ, ಎಲ್ಲಿರುವೆ ಎಲ್ಲಿರುವೆ? ಸ್ತಬ್ಧನಂತೆ ಇಲ್ಲೇಕೆ ನಿಂತಿರುವೆ? ಪ್ರಾಣಸಖ, ನನ್ನ ಶಪಥ ಭಂಗವಾಯಿತೆಂದು ಚಿಂತೆಯೇ? ಜಯ ಅಪಜಯಗಳು ಯಾರ ಅಧೀನ? ಮಾನವನ ಘಟನಾ ಶಕ್ತಿಗೆ ಅತೀತವಾದದ್ದನ್ನು ಚಿಂತಿಸಿ ಫಲವೇನು? ಬಾ ಮಿತ್ರ, ಕುರುಕ್ಷೇತ್ರದ ಅಂತರ್ಹಿತ ರಣದಾಹವು ಅಗ್ನಿ ರೂಪದಿಂದ ಪುನಃ ಪ್ರಜ್ವಲಿಸಲಿ. ಅರ್ಜುನನು ನಿನ್ನ ನಾಮಸ್ಮರಣೆಗಳನ್ನು ಮಾಡುತ್ತಾ ಜ್ವಲಂತ ಚಿತಾಗ್ನಿಯಲ್ಲಿ. ಏನು, ನಿನ್ನ ಚಿತೆಯನ್ನು ನಾನು ಗುರಿಸುವುದೇ? ಅರ್ಜುನನ ಲಲಾಟದಲ್ಲಿ ಬರೆದಿದ್ದರೆ ಹಾಗ ಕೂಡದೇಕೆ ಮಹಾಪ್ರಭು? ಇದು ಅರ್ಜುನನ್ ಇಲ್ಲಿಯೇ ಇರುವನು. ಭಯವಿಲ್ಲ ಸಿಂಧುರಾಜ. ದುರ್ಯೋಧನನ ಪಾಶವನ್ನು ಬಿಟ್ಟು ಮುಂದೆ ಬಾ. ನಿನ್ನ ಶಪಥವೇನಾಯಿತೆಂದು ಅರ್ಜುನನಲ್ಲಿ ಕೇಳು. ಅರ್ಜುನ, ನೀನು ವೀರನು. ಪ್ರತಿಜ್ಞೆಯಂತೆ ಅಗ್ನಿಯಲ್ಲಿ ಪ್ರಾಣತ್ಯಾಗ ಮಾಡು. 3 ಲೋಕಗಳ ಹೊಗಳಿಕೆಗೆ ಪಾತ್ರನಾಗುವೆ. ಮರಣಕ್ಕೆ ಸಿದ್ಧನಾಗುವುದನೆಂದೆಯ ನಾನು ನಿನ್ನ ಚಿತೆಯನ್ನು ಉರಿಸುವೇನು? ಅದಕ್ಕಿಷ್ಟೊಂದು ಅವಸರ ಬೇಕೆ? ಅರ್ಜುನನು ವೀರ ಶಿಖಾಮಣಿ, ಅವಶ್ಯಕವಾಗಿ ಪ್ರತಿಜ್ಞೆಯಂತೆ ನಡೆಯುವನು. ನಾನು ಸ್ವಹಸ್ತದಿಂದ ಅವನ ಚಿತೆಯನ್ನು ಉರಿಸುವೆನು. ಪಾರ್ಥ, ಪ್ರಾಣಸಖ, ಮೃತ್ಯುವಿನ ಸಮ್ಮುಖದಲ್ಲಿ ದ್ವೇಷ ದ್ವಂದ್ವಗಳನ್ನು ತ್ಯಜಿಸಿ ಕೌರವ ವೀರರನ್ನು ಅಭಿನಂದಿಸು. ಈ ಚಿರನೂತನವಾದ ಸುಂದರ ಜಗತ್ತನ್ನು ಒಂದು ಸಾರಿ, ಕಡೇ ಸಾರಿ ದೃಷ್ಟಿಸಿ ನೋಡು. ನನ್ನೀ ಪ್ರಸಾರಿತ ಹಸ್ತವು ದೀಪ್ತಿಮಯವಾದ ದೂರದ ದೀಪದಂತೆ ನಿನ್ನ ಭವಿಷ್ಯದ ಹಾದಿಯನ್ನು ಬೆಳಗಲಿ. ಇದೇನು ಸರ್ವನಾಶ. ಓಡು ಸಿಂಧುರಾಜ. ನೋಡವೇ ಕೇಳ್ತೀನ, ಬಾಣಗಳನ್ನು ಹೂಡು. ಆದರೆ ಎಚ್ಚರವಿರಲಿ ಪಾರ್ಥ, ಸೈಂಧವನ ಚಿನ್ನ ಮಸ್ತಕವು ಭೂಮಿ ಉರುಳಲಾಗದು. ಸಂಯಂತ ಪಂಚಕ ತೀರ್ಥದಲ್ಲಿ ಅವನ ತಂದೆಯಾದ ರುದ್ರಕ್ಷತ್ರನು ಸಂಧ್ಯೋಪಾಸನೆಯಲ್ಲಿ ಕುಳಿತಿರುವನು. ಸೈಂಧವನ ಮಸ್ತಕವನ್ನು ಅವನ ಉಡಿಯಲ್ಲಿ ಬೀಳುವಂತೆ ಒಡೆ, ಇಲ್ಲವಾದರೆ ನೀನು ಹತನಾಗುವೆ. ಕರ್ಣಾರ್ಜುನರು ನೋಡು ಪಾರ್ಥ ಮೆರೆವಾ, ಕಣ್ಣನ ನೋಡು ಪಾರ್ಥ ಮೆರೆವಾ.
ಸರ್ವನಾಶ. ಏ ದುರಂಕಾರಿಯಾದ ಪಾರ್ಥ, ಈ ಯುದ್ಧದಲ್ಲಿ ಕೊಳ್ಳು ಮಾತುಗಳಿಂದ ಪ್ರಯೋಜನವೇನು? ಯುದ್ಧಕ್ಕೆ ಸಿದ್ಧನಾಗೋ ಮದಾಂಧ. ಬಲವನರಿಯದೆ ಬಹುಮನದಿಂದ ದುರಂಕಾರಿಯಾದ ಪಾರ್ಥ ಈಗ ಬರ್ತಿದೆ ನೋಡು ಈ ಕರ್ಣನಾಗ. ಕರ್ಣನು ಪ್ರಯೋಗಿಸಿದ ನಾಗಾಸ್ತ್ರವು ಭೂಷಣ ಧೂಮಕೇತುವಿನಂತೆ ಅಂತರಿಕ್ಷವನ್ನು ಭೇದಿಸಿಕೊಂಡು ತೀವ್ರ ವೇಗದಿಂದ ನಿನ್ನ ಮಸ್ತಕದ ಗುರಿ ಹಿಡಿದು ಬರುತ್ತಿರುವುದು. ಪಾರ್ಥ, ಪ್ರಾಣಸಖ, ನಿನ್ನನ್ನೀಗ ಯಾವ ಉಪಾಯದಿಂದ ನಾನು ರಕ್ಷಿಸಲಿ? ಉಪಾಯ ಉಪಾಯ, ನಾನು ನಿರುಪಾಯನು. ಪೃಥ್ವಿಯ ವಕ್ಷವನ್ನು ಭೇದಿಸಿ ನಿನ್ನ ಭೂಗರ್ಭದಲ್ಲಿ ನಿನ್ನ ರಥವನ್ನು ಬಚ್ಚಿಡುವೆನು. ಬಂದಿತು ಬಂದಿತು, ತಲೆಯನ್ನು ತಗ್ಗಿಸು ಪಾರ್ಥ, ತಗ್ಗಿಸು ತಗ್ಗಿಸು. ಜನಾರ್ದನ ಜನಾರ್ದನ ಜನಾರ್ದನ, ಧೈರ್ಯವನ್ನು ತಾಳು ಅರ್ಜುನ, ಭಯಗ್ರಸ್ತನಾಗಬೇಡ. ಭಯವಲ್ಲ ವಾಸುದೇವ. ಇಂದ್ರನ ವಜ್ರವು, ವರುಣನ ಪಾಶವು, ಕುಬೇರನ ಕುಲಿತವು ಯಾರ ಕಿರೀಟವನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲವೋ ಆ ನನ್ನ ಕಿರೀಟ ಇಂದು ಕರ್ಣನ ಒಂದಲ್ಪ ಬಾಣದಿಂದ ಧರೆಗುರುಳಿರುವುದು. ಆ ಕರ್ಣನಾರು ವಾಸುದೇವ? ಸ್ಥಿರನಾಗು ಅರ್ಜುನ, ನೀನು ಆದರ್ಶ ಮಾನವ. ವ್ಯರ್ಥವಾಯಿತು ವ್ಯರ್ಥವಾಯಿತು. ಬ್ರಾಹ್ಮಣ ಶಾಪದಿಂದ ಕ್ಷತ್ರಿಯನ ತೇಜವು ನಷ್ಟವಾಗುವುದಿಲ್ಲ. ಇದೇನು ಒಮ್ಮಿಂದೊಮ್ಮೆಲೆ ರಥದ ಚಕ್ರವೇಕೆ ಭಂಗವಾಯಿತು? ರಥವು ಭೂಮಿಗಿಳಿಯಿತು. ಆಶ್ಚರ್ಯ! ಒಂದಲ್ಪ ರಥದ ಗಾಳಿಯನ್ನು ಮೇಲಕ್ಕೆತ್ತುವ ಶಕ್ತಿಯೂ ನನಗಿಲ್ಲವೇ? ಇದು ನಿಜವಾಗಿಯೂ ಬ್ರಾಹ್ಮಣನ ಶಾಪ. ಮೃತ್ಯುವಿನಂತೆ ನನ್ನ ಬೆನ್ನು ಬಿದ್ದು ಸಮಯವನ್ನು ಕಾದುಕೊಂಡು ತಂದು ತೋರುವುದು. ಮಾತೆ ವಸುಂಧರೆ, ಕರ್ಣನ ಬಾಹುಗಳ ಸಹಾಯದಿಂದ ಉದ್ಧಾರವಾಗುವೆನೆಂದು ಕರ್ಣನ ರಥದ ಚಕ್ರವನ್ನು ತನ್ನ ಗರ್ಭದಲ್ಲಿ ಧರಿಸಿಕೊಂಡೆಯ? ನಿಂದು ನಿನ್ನಲ್ಲಿ ಇಷ್ಟೊಂದು ಸ್ವಾರ್ಥ, ಇಷ್ಟೊಂದು ಹಿಂಸೆ. ಬಿಡು ಬಿಡು ತಾಯಿ, ನನ್ನ ರಥವನ್ನು ಬಿಡು. ಕಾಣುವುದಿಲ್ಲವೇ ಕಣ್ಣನ ಕಣ್ಣುಗಳೆಂದು ಅಶ್ರು ಜಲವು ಸುರಿಯುತ್ತಿರುವುದು? ಬಿಡು ತಾಯಿ, ಈ ಸಾರಿ ಒಂದೊಂದು ಸಾರಿ ಬಿಡು. ಆದ್ಯವು ಕ್ರೀತಾದಾಸನೆಂದು ನಿನ್ನೆ ಸೇವೆ ಮಾಡುವೆನು. ನೋಡುವ ಏಕೆ ಅರ್ಜುನ? ಬಾಣಗಳನ್ನು ಹೂಡು, ಕರ್ಣನನ್ನು ವಧೆ ಮಾಡು. ನಿನ್ನ ರಥವನ್ನು ನಾನು ಉದ್ಧರಿಸುವೆನು. ಎಂತಹ ಭೀಷಣ ದೃಶ್ಯ! ಜೀವನ ಮರಣಗಳು ಒಮ್ಮಿಂದೊಮ್ಮೆಲೆ ನಿನ್ನನ್ನು ಆಶ್ರಯಿಸಿರುವವು.
ಉದಯೋನ್ಮುಖ ಸೂರ್ಯನಂತೆ ಅರ್ಜುನನ ರಥವು ಭೂಗರ್ಭದಿಂದ ಮೇಲೇಳುತ್ತಿರುವುದು. ಅಸ್ತಂಗತದ ಈ ಕರ್ಣನ ರಥವು ಅಂಧಕಾರದ ಗುಹೆಯಲ್ಲಿ ಲೀನವಾಗುತ್ತಿರುವುದು. ಅರ್ಜುನನ ಉತ್ಥಾನ, ಕರ್ಣನ ಪತನ. ನಾವಿಬ್ಬರು ಸಹೋದರರು. ತೂಗು ಅಲೆಗೆಯ ಆಟವನ್ನಾಡುವ ಬಾಲಕರಂತೆ ಅರ್ಜುನನೊಂದು ಕಡೆ, ನಾನೊಂದು ಕಡೆ ಮೇಲಕ್ಕೆ ಏಳುತ್ತಿರುವೆವು, ಕೆಳಕ್ಕಿಳಿಯುತ್ತಿರುವೆವು. ಇದು ಬ್ರಾಹ್ಮಣನ ಶಾಪವಲ್ಲ, ಜೀವನದ ರಹಸ್ಯ ತತ್ವ, ಕಾಲಚಕ್ರದ ಚಿರಪರಿಚಿತ. ಕುಂತಿ, ನೀನಿಂದು ಜಗಜ್ಜನನಿಯಾದ ಮಹಾಕಾಳಿಯ ರೂಪವನ್ನು ಧರಿಸಿರುವೆ. ಆದುದರಿಂದಲೇ ಜೀವನವು ಮರಣವು ಒಮ್ಮಿಂದೊಮ್ಮೆಯಲ್ಲಿ ನಿನ್ನನ್ನು ಆಶ್ರಯಿಸಿರುವವು. ಅಂದು ನನಗೆ ಜನ್ಮವನ್ನು ಕೊಟ್ಟು ನಿನ್ನ ಉದರವು ಇಂದು ನನ್ನ ಮರಣವನ್ನು ನಿನ್ನ ಗರ್ಭದಲ್ಲಿ ಧರಿಸಿತೆಂದುಕೊಂಡನು. ಧನ್ಯ ಜನನು. ಎಲೆ ಹೋಗು ವೀರ, ದಾನದಲ್ಲಿ ಮುಕ್ತಹಸ್ತನು, ಯುದ್ಧದಲ್ಲಿ ಅಪ್ರತಿಮನೂ ಆಗಿ ಆರ್ಯಾವರ್ತವನ್ನು ಬೆಳಗಿದೆ. ಸ್ನೇಹ ಪಾಶಕ್ಕೆ ಬದ್ಧನಾಗಿ ಬಂಧು ಬಾಂಧವರನ್ನು ಪ್ರಾಣಗಳನ್ನೂ ತ್ಯಜಿಸಿದೆ. ಮುಕ್ತನು ನಾನು, ನಿನ್ನ ಆತ್ಮಕ್ಕೆ ಚಿರವಿಶ್ರಾಂತಿ ದೊರಕುವುದು. ಹೋಗು ಕರ್ಮವೀರ, ನನ್ನ ಪ್ರಿಯ ಬಂಧು ಕೌಂತೆಯ. ಏನು ಹೇಳಿದೆ ವಾಸುದೇವ? ಏನೂ ಇಲ್ಲ. ಈ ಮೃತ್ಯುವೀರನಿಗೆ ಅಭಿವಾದನ ಮಾಡು ಅರ್ಜುನ. ಅರ್ಜುನ, ನಿಲ್ಲು ನಿಲ್ಲು. ಕರ್ಣನ ಮೇಲೆ ಅಸ್ತ್ರಗಳನ್ನೆತ್ತಬೇಡ. ಕರ್ಣನು ಪ್ರಥಮ ಪಾಂಡವನು, ನಮ್ಮೆಲ್ಲರ ಜ್ಯೇಷ್ಠ ಸಹೋದರನು. ಮುಗೀತು ಮುಗೀತು. ಕೃಷ್ಣ, ಇಂತಹ ಭ್ರಾತೃಹತ್ಯೆಯನ್ನು ಏಕೆ ಮಾಡಿಸಿದೆ ಕೇಶವ? ಶ್ರಮ ವ್ಯರ್ಥವಾಯಿತು. ನನ್ನ ಬುದ್ಧಿ ಕೌಶಲದಿಂದ ದುರ್ಯೋಧನ ಬಂಧು ಮಿತ್ರರು ಒಬ್ಬೊಬ್ಬರಾಗಿ ಹತರಾದರು. ಆದರೂ ಅವನ ಕಣ್ಣುಗಳಲ್ಲಿ ಒಂದು ತೊಟ್ಟು ನೀರು ಬರಲಿಲ್ಲ. ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನೆಬ್ಬಿಸಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಗೋಡಿಯಲ್ಲಿ ಮುಳುಗಿಸಿದನು. ಅವನು ಆ ಕಡೆ ದೃಷ್ಟಿಸಲೂ ಇಲ್ಲ. ರೋಮ ರೋಮಗಳಲ್ಲಿ ಕೋಟಿ ಸಿಡಿಲಿನ ಆಘಾತವನ್ನು ಬರೆದನು. ಅವನು ಚಲಿಸಲಿಲ್ಲ. ಎಂತಹ ಅಭಿಮಾನಶಾಲಿ ವೀರ ಪುರುಷನಿರುವನು. ಅವನ ಅಧಃಪತನಕ್ಕಾಗಿ ನಾನು ಮಾಡಿದ ಕೂಟತಂತ್ರಗಳು ಅವನ ಮಹತ್ವದ ಗುಣಗಳನ್ನು ಒಂದೊಂದಾಗಿ ಪ್ರಕಾಶಕ್ಕೆ ತರುತ್ತಿರುವವು. ಇನ್ನೊಂದು ಸಾರಿ ಪ್ರಯತ್ನಿಸಿ ನೋಡುವೆ. ಅವನ ಸ್ವಾಭಿಮಾನವನ್ನು ನಾಶ ಮಾಡಿ ಪಾಂಡವರ ಪದತಲದಲ್ಲಿ ತಲೆಬಾಗುವಂತೆ ಮಾಡುವೆನು. ಸುಮ್ಮನಿರುವೇಕೆ? ಇದು ಯುದ್ಧದ ಕೊನೆಯ ದಿನ. ನಿರಾಶನಾಗಬೇಡ. ಇನ್ನ ದುರ್ಯೋಧನ, ಇನ್ನಾದರೂ ಈ ಯುದ್ಧವನ್ನು ಸಾಕು ಮಾಡು. ನೀನು ಹೀಗೆ ಹೇಳುವುದೇ ಶಕುನಿ? ಹೌದು,
ನಾನು ಹೇಳುವೆನು, ಸರ್ವರ ವಿರುದ್ಧವಾಗಿ ನಾನು ನಿನ್ನ ಹೃದಯ ಮಧ್ಯದಲ್ಲಿ ಯುದ್ಧದ ವಿಷ ಬೀಜವನ್ನು ನೆಟ್ಟೆನು. ಆ ವಿಷಯಕ್ಕಾಗಿ ಈಗ ನಾನು ದುಃಖಿಸುತ್ತಿರುವೆನು. ನಾನು ನಿನ್ನ ಹಿತಾಕಾಂಕ್ಷಿ, ಯುದ್ಧವನ್ನು ಸಾಕು ಮಾಡು. ಶಕುನಿ, ಯುದ್ಧಕ್ಕೆ ನೀನು ಕಾರಣನಲ್ಲ. ರಾಜ್ಯವು ವೀರರ ಸಂಪತ್ತು. ಗುರು ಪಾಂಡವರ ರಾಜ್ಯಲೋಪದಿಂದ ಯುದ್ಧವು ಪ್ರಾರಂಭವಾಯಿತು. ಸ್ವಯಂ ನಾನದನ್ನು ಪ್ರತಿಷ್ಠಾಪಿಸಿದೆನು. ನೀನಿಲ್ಲದಿದ್ದ ಪಕ್ಷದಲ್ಲಿ ಆರಗಿನ ಮನೆಯ ಪ್ರಕರಣವನ್ನು ನಿಲ್ಲಿಸಬಹುದಿತ್ತು. ಕಾಪದ ದ್ಯೂತ ಕೆಡೆಯಿರಲಿಲ್ಲ. ರಾಜಸಭೆಯಲ್ಲಿ ಪಾಂಚಾಲಿಯ ಅಪಮಾನವೂ ಆಗುತ್ತಿರಲಿಲ್ಲ. ಆದರೆ ಯುದ್ಧವು ಮಾತ್ರ ಖಂಡಿತವಾಗಿ ನಡೆಯುತ್ತಿತ್ತು. ಇನ್ನಾದರೂ ಯುದ್ಧವನ್ನು ನಿಲ್ಲಿಸು ದುರ್ಯೋಧನ. ನಾನು ನಿನ್ನ ಕೈ ಹಿಡಿದು ಬೇಡುವೆನು. ನಾನು ನಿನ್ನ ಹಿತೈಷಿ. ನಿನ್ನ 100 ಜನ ಸಹೋದರರನ್ನು ನಿರಾಹಾರದಿಂದ ಕೊಂದ ನನಗೆ ನೀನು ಹಿತೈಷಿ ಆಗಬಲ್ಲೆಯಾ? ಈಗ ಮಾತುಗಳೇಕೆ ದುರ್ಯೋಧನ? ಆದರೂ ನಿನ್ನನ್ನು ಸಮೀಪದಲ್ಲಿಟ್ಟುಕೊಂಡೆ. ಹೆಜ್ಜೆ ಹೆಜ್ಜೆಗೂ ನರಕದ ಹಾದಿಗೆ ತಳ್ಳುವೆ ಎಂದು ತಿಳಿದಿದ್ದರು. ಆನಂದದಿಂದ ಪ್ರಿಯ ಬಂಧುವಿನಂತೆ ನಿನ್ನನ್ನು ಆಲಂಗಿಸಿದೆನು. ನಿನ್ನ ಕೂಟ ತಂತ್ರಗಳಿಗೆ ಹೆದರಲಿಲ್ಲ. ಇದಕ್ಕೆ ಕಾರಣವು ಗೊತ್ತೇ ಶಕುನಿ? ನೀನು ತುಚ್ಛ, ವಂಚಕಿ, ಮಿಥ್ಯವಾದಿ ಮತ್ತು ಕ್ಷುದ್ರ ಜೀವಿ ಎಂದು ನಾನು ನಿನ್ನನ್ನು ನಿರ್ಲಕ್ಷ್ಯ ಮಾಡಿದೆನು ಅಷ್ಟೇ. ಸ್ಥಿರನಾಗು ದುರ್ಯೋಧನ. ಆಗಿ ಹೋದದನ್ನು ಚಿಂತಿಸಿ ಫಲವೇನು? ಈಗ ನೀನು ಪಾಂಡವರಲ್ಲಿ ಕ್ಷಮೆಯನ್ನು ಬೇಡು. ಅವರು ಸಂತುಷ್ಟರಾಗಿ ನಿನ್ನ ರಾಜ್ಯವನ್ನು ನಿನಗೆ ಕೊಡುವರು. ಏಕೆ? ಗುರು ಹತ್ಯೆಯನ್ನು ನೋಡಿದ್ದಾಯಿತು. ನನ್ನ ಪುತ್ರರು ಸಹೋದರರು ಒಬ್ಬೊಬ್ಬರಾಗಿ ಹತರಾದರು. ಈಗಲೂ ನಿನ್ನ ಪ್ರತಿಹಿಂಸೆಯ ಜ್ವಾಲೆಯು ಆರಲಿಲ್ಲವೇ ಶಕುನಿ? ಈಗ ಮತ್ತಾವ ಹೊಸತಂತ್ರವನ್ನು ಹೂಡಲಿರುವೆ. ದುರ್ಯೋಧನನ ಸ್ಥಿರ ಲಕ್ಷ್ಯವು ಲಕ್ಷ ಶಕುನಿಗಳ ಕೂಟ ಬುದ್ಧಿಯನ್ನು ಪರಾಜಿತಪಡಿಸಿ ಸ್ವರ್ಗದ ಮಾರ್ಗವನ್ನು ಹಿಡಿಯಬಲ್ಲದು. ಪಾಂಡವರ ಪದತಲದಲ್ಲಿ ನನ್ನ ನತಮಸ್ತಕವನ್ನು ನೋಡಿರಲು ಸಂಕಲ್ಪಿಸಿರುವೆಯಲ್ಲವೇ ಶಕುನಿ? ಆಗಲಿ, ಶತ್ರು ಪಕ್ಷವನ್ನು ಸೇರು. ದುರ್ಯೋಧನನ ಪ್ರಚಂಡ ಧ್ವಂಸವನ್ನು ನೋಡಿ ಚಕಿತನಾಗುವೆ. ಇಲ್ಲವೇ ಮಿತ್ರನಂತೆ ನನ್ನ ಸಂಗಡ ಬಾ. ಜೀವನದ ಚರಮ ಸ್ಪಂದನದಿಂದ ಶತ್ರು ಹೃದಯವನ್ನು ಕಂಪಿಸುವುದನ್ನು ನೋಡಿದೆ. ಎಂತಹ ಅಪಮಾನ! ನನ್ನನ್ನು ಯಾರೂ ಇಷ್ಟೊಂದು ತುಚ್ಛ ಭಾವದಿಂದ ನೋಡಿರಲಿಲ್ಲ. ದುರ್ಯೋಧನ, ಬೇಡ ಬೇಡ, ಹೋಗುವೀರ. ಚಿಕ್ಕಂದಿನಿಂದಲೂ ಪ್ರತಿಹಿಂಸೆಯಲ್ಲಿ ಮಗ್ನನಾಗಿದ್ದ ನನ್ನ ಹೃದಯವು ಸ್ನೇಹ ಮಮತೆಗಳನ್ನು ಕಂಡರಿಯದು. ಈಗ ಜೀವನದ ಕೊನೆಗಾಲದಲ್ಲಿ ನಾನು ನಿನ್ನ ಮಿತ್ರನೆನಿಸುವನು. ನೂತನ ಪೌರುಷದಿಂದ ಉತ್ತೇಜಿತನಾಗಿ ಯುದ್ಧ ಮಾಡಿ ವೀರ ಸ್ವರ್ಗವನ್ನು ಪಡೆ. ನಾನು ನಿನ್ನನ್ನು ಹಿಂಬಾಲಿಸುವೆನು. ಇಂದು ಈ ಶಕುನಿಗೆ ಮರಣದ ಹೊರತು ಮತ್ತೇನೂ ಉಳಿದಿಲ್ಲ. ಕುರುಕ್ಷೇತ್ರದ ಧರ್ಮ ಯುದ್ಧದಲ್ಲಿ ಇವನು ಸಂಪಾದಿಸಿದುದು ಕೇವಲ ದುರ್ಯೇಶ, ಉಪಮಾತೀತವಾದ ದುರ್ಬಲ ಚಿಂತಾಗ್ನಿ.